4 ಮಂದಿ ಪೊಲೀಸ್ ಕಸ್ಟಡಿಯಲ್ಲಿದ್ದರು. 13 ಮಂದಿ ಸೆಂಟ್ರಲ್ ಜೈಲ್ ಅಂದರೆ ಪರಪ್ಪನ ಅಗ್ರಹಾರದಲ್ಲಿದ್ದರು. ಆ 4ರನ್ನ ಇವತ್ತು ಮತ್ತೊಮ್ಮೆ ಜಡ್ಜ್ ಮುಂದೆ ಹಾಜರುಪಡಿಸಲಾಯಿತು. ಅವರು 4ವರಿಗೂ ಕೂಡ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಅಂದರೆ 14 ದಿನಗಳ ನ್ಯಾಯಾಂಗ ಬಂಧನ. ಭದ್ರತಾ ವಿಭಾಗದ ಬ್ಯಾರಕ್ನಲ್ಲಿ ದರ್ಶನ್ ಭದ್ರತೆ ದೃಷ್ಟಿಯಿಂದ ನಟ ದರ್ಶನ್ಗೆ ವಿಶೇಷ ಬ್ಯಾರಕ್ ಕೊಟ್ಟಿದ್ದಾರೆ. ಭದ್ರತಾ ವಿಭಾಗದ ಬ್ಯಾರಕ್ನಲ್ಲಿರುವ ದರ್ಶನ್ ಮತ್ತು ಗ್ಯಾಂಗ್ ಅವರ ಇಡೀ ಟೀಮ್ ಆ ಬ್ಯಾರಕ್ನಲ್ಲಿರುತ್ತೆ. 2011ರಲ್ಲಿ ಜೈಲು ಸೇರಿದ್ರು. 28 ದಿನಗಳ ಕಾಲ ಜೈಲಲ್ಲಿದ್ದರು. ಆಗ 307 ಕೇಸ್ ಇತ್ತು. ದರ್ಶನ್ ಆಗ ವಿಜಯಲಕ್ಷ್ಮಿಗೆ ಹೊಡೆದ್ರು ಅನ್ನೋ ಕಾರಣಕ್ಕಾಗಿ ವಿಜಯಲಕ್ಷ್ಮಿ ಕೊಟ್ಟ ದೂರಿನ ಮೇರೆಗೆ ಅವರನ್ನು ಅರೆಸ್ಟ್ ಮಾಡಲಾಗಿತ್ತು ಮತ್ತು ಅವರಿಗೆ ಶಿಕ್ಷೆ ಸಿಕ್ಕಿತ್ತು. ಇದೀಗ 13 ವರ್ಷಗಳ ನಂತರ ರೇಣುಕಾಸ್ವಾಮಿ ಎಂಬಾತನ ಮೇಲೆ ನಡೆದಂಥ ಪೈಶಾಚಿಕ ಕೃತ್ಯ ಮತ್ತು ಹಲ್ಲೆ ಮತ್ತು ಕೊಲೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ನಟ ದರ್ಶನ್ ವಿಚಾರಣಾಧೀನ ಕೈದಿ ನಂಬರ್ 6106 ನೀಡಲಾಗಿದೆ. ನಟ ದರ್ಶನ್ಗೆ ಕೈದಿ ನಂಬರ್ ನೀಡಿದ ಜೈಲು ಸಿಬ್ಬಂದಿ ಧನ್ರಾಜ್ 6107, ವಿನಯ್ 6108, ಪ್ರದೋಷ್ 6109. 4ವರು ಮೊನ್ನೆ ಜೈಲಿಗೆ ಹೋಗಿರಲಿಲ್ಲ. ಅವರು ಪೊಲೀಸ್ ಕಸ್ಟಡಿಯಲ್ಲಿದ್ದರು. ಇದೀಗ ಪೊಲೀಸ್ ಕಸ್ಟಡಿ ನಂತರ ಅವರನ್ನು ಜೈಲಿಗೆ ಕಳಿಸಲಾಗಿದೆ. 14 ದಿನಗಳ ಕಾಲ ಅಲ್ಲಿರ್ತಾರೆ. ಈ ಸಂದರ್ಭದಲ್ಲಿ ಯಾವುದಾದ್ರೂ ಅಗತ್ಯ ಸಂದರ್ಭದಲ್ಲಿ ಇವರು ಬೇಕು ಅಂತ ಅನಿಸಿದರೆ ಪೊಲೀಸರು ಮತ್ತೆ ಕೋರ್ಟ್ಗೆ ಹೋಗಿ ಕೋರ್ಟಿಂದ ಮಾಹಿತಿಯನ್ನು ಪಡೆದು ನೇರವಾಗಿ ಜೈಲಿಗೆ ಹೋಗಿ ಅಲ್ಲೇ ವಿಚಾರಣೆ ನಡೆಸೋದಕ್ಕೆ ಕೂಡ ಅವಕಾಶ ಇರುತ್ತೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮತ್ತೊಂದು ಕಡೆ ಎಚ್ ಡಿ ರೇವಣ್ಣ ಅವರ ಪುತ್ರ ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ಕಿರುಕುಳ ಆರೋಪ ಕೇಳಿ ಬಂದಿದೆ. ಸೂರಜ್ ರೇವಣ್ಣ ಮೇಲಿನ ಲೈಂಗಿಕ ದೌರ್ಜನ್ಯ, ಅಸಹಜ ಲೈಂಗಿಕ ದೌರ್ಜನ್ಯ ಅಂದರೆ ಸೂರಜ್ ರೇವಣ್ಣ ಮೇಲೆ FIR ಆಗೋ ಸಾಧ್ಯತೆ ಇದೆ. ಸಂತ್ರಸ್ತ ಈಗಾಗಲೇ ಹಳೆ ನರಸೀಪುರದಲ್ಲಿ ಕಂಪ್ಲೇಂಟ್ ಕೊಡ್ತಾ ಇದ್ದಾನೆ. ಗನ್ನಿಖಡ ತೋಟದ ಮನೆಯಲ್ಲಿ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ. ಸದ್ಯ ತೋಟದ ಮನೆಯಲ್ಲಿರುವ ಸೂರಜ್ ರೇವಣ್ಣ ಮೇಲಿನ ಲೈಂಗಿಕ ದೌರ್ಜನ್ಯ ಆರೋಪ. ಸೂರಜ್ ರೇವಣ್ಣ ಮೇಲೆ FIR ಆಗೋ ಸಾಧ್ಯತೆ ಇದೆ. ಗನ್ನಿಖಡ ತೋಟದ ಮನೆಗೆ ಆಗಮಿಸ್ತಾ ಇರುವಂಥ ಪೊಲೀಸರು. ನೋಡಿ, ಫಾರ್ಮ್ ಹೌಸ್ ಬಳಿ ಪೊಲೀಸ್ ವ್ಯಾನ್. ದಿವೇತ್ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿದ್ದಾರೆ. ಕೇವಲ ರಿಪಬ್ಲಿಕ್ ಕನ್ನಡ ಚಾನೆಲ್ ಮಾತ್ರ ಅಲ್ಲಿ ರಿಪೋರ್ಟ್ರನ್ನು ಕಳಿಸಿ ಮಾಹಿತಿಯನ್ನು ಕಲೆ ಹಾಕಿತ್ತು. ಬೆಳಗಿನಿಂದಲೇ ದಿವೇತ್ ಸಾಕಷ್ಟು ಮಾಹಿತಿಗಳನ್ನು ರಿಪಬ್ಲಿಕ್ ಕನ್ನಡ ವೀಕ್ಷಕರಿಗೆ ನೀಡುತ್ತಾ ಹೋಗಿದ್ದಾರೆ. ದಿವೇತ್, ಒಂದು ಬೆಳಗಿನಿಂದ ಸಂಜೆ ತನಕ ಅಲ್ಲಿ ಏನೇನೆಲ್ಲ ಆಯಿತು, ಈ ಘಟನಾವಳಿ ಆದ ನಂತರ ಅಲ್ಲಿಯ ಜನರ ಪ್ರತಿಕ್ರಿಯೆಗಳೇನಾದರೂ ಬರ್ತಾ ಇದೆಯಾ? ಈಗಲೂ ಕೂಡ ಸೂರಜ್ ರೇವಣ್ಣ ಒಳಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. FIR ದಾಖಲಾಗ್ತಾ ಇದೆ ಅಂಥೇಳಿ. ಈಗಿನ 6 ಗಂಟೆಯ ಲೇಟೆಸ್ಟ್ ಅಪ್ಡೇಟ್ ಏನು ದಿವೇತ್? ಖಂಡಿತವಾಗ್ಲೂ ಜಯಪ್ರಕಾಶ್ ಶೆಟ್ಟಿ, ಬೆಳಗ್ಗೆಯಿಂದಲೂ ಕೂಡ ಇಲ್ಲಿ ಏನೇನು ಬೆಳವಣಿಗೆಗಳು ಆಗ್ತಾ ಇದೆ, ಯಾರ್ಯಾರು ಬರ್ತಾ ಇದ್ದಾರೆ, ಯಾರ್ಯಾರು ಹೋಗ್ತಾ ಇದ್ದಾರೆ, ಇವೆಲ್ಲದರ ಕುರಿತಾಗಿ ನಾವು ಮಾಹಿತಿಯನ್ನು ಕೊಟ್ಟಿದ್ವಿ. ಅದಾಗಲೇ ಒಂದಷ್ಟು ಪೊಲೀಸ್ ಸಿಬ್ಬಂದಿಗಳು ಕೂಡ ಈಗಾಗಲೇ ಸೂರಜ್ ರೇವಣ್ಣ ಅವರ ತೋಟದ ಮನೆಗೆ ಹೋಗಿದ್ದಾರೆ. ಪ್ರಮುಖವಾಗಿ ಸೂರಜ್ ರೇವಣ್ಣ ಅವರು ಈ ಒಂದು ಏನು ತೋಟದ ಮನೆಯಲ್ಲಿ ಇದ್ದಾರಾ ಇಲ್ವಾ ಅನ್ನೋದನ್ನು ನಾನು ಆದಷ್ಟು ಬಂದವ್ರನ್ನ ಹೋದವ್ರನ್ನ ಇಲ್ಲಿ ಕೇಳ್ತಾ ಇದ್ದೆ. ಆದರೆ ಅವರ ಮನೆಯ ಕೆಲಸದವರು ಸೂರಜ್ ರೇವಣ್ಣ ಒಳಗಿದ್ದಾರೆ ಅನ್ನುವಂಥ ಖಚಿತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡಿ, ಈಗಲೂ ಕೂಡ ನೀವು ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಅಧಿಕಾರಿಗಳು ಬರ್ತಾ ಇದ್ದಾರೆ, ಪ್ರಿಂಟರ್ ಮಿಷನನ್ನು ತಗೊಳ್ತಾರೆ, ಒಳಗಡೆ ಹೋಗ್ತಾರೆ. ಮತ್ತೊಂದು ಕಡೆ ಪೊಲೀಸ್ ಅಧಿಕಾರಿಗಳು ಕೂಡ ಒಳಗಡೆ ಇದ್ದಾರೆ. ಜೊತೆಗೆ ಅಲ್ಲಿನ ಆಪ್ತರ ಫೋಟೋವನ್ನು ಕೂಡ ಕ್ಲಿಕ್ಕಿಸ್ಕೊಳ್ತಾ ಇದ್ದಾರೆ. ಸದ್ಯಕ್ಕೆ ಆ ಕಡೆ ನೋಡಿದ್ರೆ ಸಂತ್ರಸ್ತ ದೂರು ಕೊಡುವಂಥ ಸಾಧ್ಯತೆ ಇದೆ, ಅಲ್ಲಿ FIR ಆಗುವಂಥ ಸಾಧ್ಯತೆಯೂ ಇದೆ ಕೂಡ. ನೋಡಿ, ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಲ್ಯಾಪ್ಟಾಪ್ ಆಗಿರ್ಬೋದು ಅಥವಾ ಕೀಪ್ಯಾಡ್ಗಳವೆಲ್ಲವನ್ನೂ ಕೂಡ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಒಳಗಡೆ ಹೋಗಿ ಅಲ್ಲಿ
ಈಗ ಆಪ್ತರ ಫೋಟೋವನ್ನು ಪೊಲೀಸ್ನವರು ಕ್ಲಿಕ್ಕಿಸ್ಕೊಳ್ತಾ ಇದ್ದಾರೆ. ಒಂದು ಸೂರಜ್ ರೇವಣ್ಣ ಮನೆ ಒಳಗಡೆ ಮಲಗಿದ್ದಾರೆ ಅಂತೇಳಿ ಇಲ್ಲಿನ ಕೆಲಸದವರೇ ನಮಗೆ ಆಫ್ ದಿ ರೆಕಾರ್ಡ್ ಕನ್ಫರ್ಮ್ ಮಾಡಿದ್ರು. ಅಲ್ಲಿಗೆ ಅರ್ಥಾತ್ ಸೂರಜ್ ರೇವಣ್ಣ ಅವರು ಇದೇ ಮನೆ ಒಳಗಡೆ ಇದ್ದಾರೆ. ಮತ್ತೊಂದು ಕಡೆ ಪೊಲೀಸ್ನವರು ಈಗ ಬಂದು ಇಲ್ಲಿ ಒಂದು ರೀತಿಯಲ್ಲಿ ಏನೋ ಕೆಲವ್ರನ್ನ ಇಲ್ಲ ಆಪ್ತರನ್ನ ಒಳಗಡೆ ಇರೋವಂಥವ್ರನ್ನ ಕೆಲಸ ಮಾಡೋರನ್ನ ಎಲ್ಲರ ಪರಿಶೀಲನೆಯನ್ನು ಕೂಡ ಮಾಡ್ತಿದ್ದಾರೆ. ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸಾಕಷ್ಟು ಜನರು ಹೋಗ್ತಿದ್ದಾರೆ ಬರ್ತಿದ್ದಾರೆ. ಆದರೆ ಒಂದು ರೀತಿಯಲ್ಲಿ ಈಗ ಸೂರಜ್ ರೇವಣ್ಣ ಅವರ ತೋಟದ ಮನೆ ಕುತೂಹಲ ಗೂಡಾಗಿದೆ ಅಂತಲೇ ಹೇಳ್ಬೋದು ಜಯಪ್ರಕಾಶ್ ಶೆಟ್ಟಿ. ಈಗ ಇದರ ರಹಸ್ಯ ಏನು ಅನ್ನುವಂಥದ್ದೇ ಅಂದರೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಒಳಗಡೆ ಏನು ನಡೀತಾ ಇದೆ, ಅಧಿಕಾರಿಗಳು ಯಾಕೆ ಹೋಗ್ತಾ ಇದ್ದಾರೆ. ಒಂದೇ ನಿಮಿಷ.